ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಶಿ ಯಾತ್ರೆಗೆ ಹೋಗ್ಬೇಕು, ಮದುವೆ ಗಂಡು ಕರ್ಕೊಂಬನ್ನಿ. ಪುಟ್ಟಕ್ಕ, ಹುಡುಗಿಗೆ ಭಾಷೆಂಗ ಕಟ್ಟೋದಕ್ಕೆ ಸೋದರ ಮಾವನ್ ಕಳಿಸಿ. ಮೇಷ್ಟ್ರೆ, ಸಾನಂಗೆ ನೀವೇ ಬಾಸಿಂಗ ಕಟ್ ಬನ್ನಿ. ನಾನ ಪುಟ್ಟಕ್ಕ? ನೀವಯ್ಯ. ನನ್ನ ಅಣ್ಣ ತಮ್ಮದಿರು ಸಣ್ಣ ವಯಸ್ಸಲ್ಲೇ ಹೋಗ್ಬಿಟ್ರು. ನನ್ನ ಕಷ್ಟ ಸುಖದಾಗೆ ಯಾವಾಗಲೂ ಸಹಾಯ ಮಾಡಿಕೊಂಡು ನನ್ನ ಅಣ್ಣನಿಗಿಂತಲೂ ಹೆಚ್ಚಾಗಿ ನನ್ನ ಜೀವನದಾಗಿದ್ದೀರಿ. ಸಾನಂಗೆ ಬಾಸಿಂಗ ಕಟ್ಬಿಡಿ. ಆಗಲಿ ಪುಟ್ಟಕ್ಕ. ಮೇಷ್ಟ್ರೆ, ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಮಗಳೇ, ಎಲ್ಲ ಒಳ್ಳೇದಾಗ್ಲಿ. ಹುಡುಗನಿಗೆ ಕಾಶಿ ಯಾತ್ರೆಗೆ ಪಾದ ತೊಳೆಯೋದಕ್ಕೆ ಶಾಸ್ತ್ರ ಪ್ರಕಾರ ಹುಡುಗಿ ತಮ್ಮನೇ ಆಗಬೇಕು. ಯಾರಿದ್ದೀರಾ? ನಾನು ಇವನೆಲ್ಲ ಪುರೋಹಿತ್ರೆ, ನಾನು ಮಾಡ್ತೀನಿ. ಪುರುಷೋತ್ತಮ, ನೀನು ಅವಳಿಗೆ ತಮ್ಮನ ಸಮಾನನೇ. ರಾಜೇಶ್ವರಿ ಅವರೇ ನಿಂತು ಮದುವೆ ಮಾಡಿಸ್ಕೊಡ್ತಾ ಇರಬೇಕಾದ್ರೆ ನೀನು ಕಾಲು ತೊಳೆದ್ರೆ ತಪ್ಪೇನಪ್ಪ ಆಗುತ್ತೆ? ನೀನು ಮಾಡಪ್ಪ, ಹೇಳ್ತೀನಿ. ಅವ್ವ, ನಾನು ಬಾವಂಗೆ ಪಾದ ಪೂಜೆ ಮಾಡೋದ್ರಾಗೆ ನಿನಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಕಣಪ್ಪ, ನೀನು ನಮ್ಮನೆ ಮಗನೀಯ. ನೀನು ಕಾಲು ತೊಳೆದ್ರೆ ನಂಗೆ ಇನ್ನೂ ಸಂತೋಷನೀಯ. ನಾವಿಬ್ರು ಒಟ್ಟಿಗೆ ಹುಟ್ಟದೇ ಇರ್ಬೋದು, ಒಟ್ಟಿಗೆ ಬೆಳಿದೇ ಇರ್ಬೋದು, ಆದ್ರೆ ನನಗೆ ಸ್ವಂತದವರು ಅಂತ ಇರೋರು ನೀವೇ ಅಲ್ವರಾ? ಅದ್ರಾಗೂ ಸಹನಕ್ಕ ಅಂದ್ರೆ ನನ್ಗೆ ಇನ್ನೊಂದು ಅವ್ವನ್ ಸಮ. ನಾನು ಯಾವಾಗ ಬಂದ್ರೂ ಖಾಲಿ ಹೊಟ್ಟೆಲ್ ಕಳ್ಸಿಲ್ಲ, ಹೊಟ್ಟೆ ತುಂಬಾ ಊಟ ಹಾಕೋಳೆ. ಯಾರು ಹೆಂಗನ ಹಾಳಾಗೋಗ್ಲಿ, ನನಗೆ ಬೇಕಾಗಿರೋದು ಸಿಗ್ತಲ್ಲ. ಸಾನಕ್ಕಂಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನವ್ವ. ತಕೊಳ್ಳಿ.
ಆರತಿ ತಗೊಳ್ಳಿ. ಪಾದರಕ್ಷೆ ತೊಡ್ಸಪ್ಪ. ಆ ಛತ್ರಿ ಕೊಡಿ ಹಾಗೆ. ಚಪ್ಪಲಿ ಛತ್ರಿ ಎಲ್ಲ ಕೊಟ್ಟಾಯ್ತಲ್ಲ, ನಡೀರಿ. ಎಲ್ಲಿಗೆ? ಕಾಶಿ ಯಾತ್ರೆಗೆ ಕಣಪ್ಪ. ಹೌದು ಮೇಷ್ಟ್ರೆ, ನಂಗೆ ಈ ಮದುವೆ ಇಷ್ಟ ಇಲ್ಲ, ಈ ಹುಡುಗಿ ಬೇಡ ಅಂತ ಹೇಳ್ಬಿಟ್ಟು ಕಾಶಿ ಯಾತ್ರೆಗೆ ಹೋಗ್ಬೇಕು ನೀವು. ಅಯ್ಯೋ, ನನ್ಗೆ ಹುಡುಗಿ ಇಷ್ಟ ಇದ್ದಾಳೆ, ನಾನೆಲ್ಗೂ ಹೋಗಲ್ಲಪ್ಪ. ಅದು ಸಂಪ್ರದಾಯ ಕಣಪ್ಪ. ನಿನಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೋಗೋದಲ್ಲ. ಒಳ್ಳೆ ಹುಡುಗಿನ ಹುಡ್ಕೊಂಡು ಹೊಂಟಾಗ ನಿನಗೆ ತಕ್ಕನಾದ ಹುಡುಗಿ ಇಲ್ಲೇ ಅವಳೇ ಅಂತ ವಾಪಸ್ ಕರೆದು ಹೆಣ್ಣು ಕೊಡೋದು ವಾಡಿಕೆ ಕಣಪ್ಪ. ಲೇ ಮುರಳಿ, ಎದ್ದೇಳ. ಇದಕ್ಕಿಂತ ಒಳ್ಳೆ ಹುಡುಗಿ ಕಾಶಿಲ್ ಸಿಗ್ತಾಳ ಅಂತ ನೋಡ್ಕೊಂಡ್ ಹೋಗು. ಎದ್ದೇಳು. ಹಲೋ, ಕಾಶಿಲ್ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ನಮ್ಮ ಅಕ್ಕನಂತ ಹುಡುಗಿ ಸಿಗಲ್ಲ. ಬೆಸ್ಟ, ಇವತ್ತಾಗಿ ಹೇಳ್ತೀನಿ, ನಿಮ್ನ ಅದು ಹೆಂಗೆ ಇವರು ಓಪ್ಸ್ ಕರ್ಕೊಬತ್ತಾರೋ ನೋಡಮ್ಮ. ನಾವೇನ್ ಕರೆಯಲ್ಲ, ನಮ್ಮ ಮೇಷ್ಟ್ರೆ ವಾಪಸ್ ಬರ್ತಾರೆ, ನೋಡ್ತೀರಿ. ಮೇಷ್ಟ್ರೆ, ಅವ್ರು ನಿಮಗೆ ಮಾಡ್ತಾರ ಅವಮಾನ. ಇದು ಅವ್ರು ಕರಿಯ ಗಂಟ ಬಂದಿಂದಿರ ಎದ್ ನಡೀರಿ. ಹೊರಡಿ ಬೆಸ್ಟ. ಅರೆ, ಏನೆಲ್ಲ ಸುಮ್ಮನೆ ನಿಂತ್ಬಿಟ್ರಿ? ಹೋಗಿ ಹುಡುಗನ ಸಮಾಧಾನ ಮಾಡಿ ಕರ್ಕೊಂಬನ್ನಿ. ಲೇ ಮುರಳಿ, ಬಕ್ರಾಗೋದೆ ಕಣೋ ನೀನು. ಯಾರು ಬರ್ತಾ ಇಲ್ಲ ಇಲ್ಲಿ. ಮುರಳಿ, ವಾಪಸ್ ಬರ್ಬೇಡ ಕಣೋ, ಗಂಡಿನ ಕಡೆಯವ್ರು ನಾವು, ಅವರೇ ಬಂದು ಒಪ್ಪಿಸ್ಲಿ. ಆಹಾ, ಚಿತ್ರ ಅವರೇ, ಗಂಡಿನ ಕಡೆಯವರು ಅಂತ ದರ್ಪ ತೋರಿಸ್ತಿದ್ದೀರಾ? ಪುಟ್ಟಕ್ಕ, ಅಳಿಯಂದ್ರನ್ನ ನೀನೇ ಕರಿಬೇಕು. ಅಳಿಯಂದ್ರೆ ನಿಂತ್ಕೊಳ್ಳಿ. ನಿಮಗೆ ತಕ್ಕಂತ ಹುಡುಗಿನ ಹುಡ್ಕಕ್ಕೆ ಕಾಶಿವರೆಗೂ ಹೋಗ್ಬೇಕಾಗಿಲ್ಲ. ನನ್ನ ಮಗಳೇ ಅವಳೆ. ಬನ್ನಿ. ಬಂದೈತೆ, ನಾನು ಬಂದೈತೆ. ನಾನು ಕಾಶಿ ಹತ್ರಗೆ ಹೋಗಲ್ಲ. ಎಲ್ಲ ಓಕೆ ತಾನೆ? ಅಯ್ಯೋ ದಡ್ಡಿ ದಡ್ಡಿ, ಈ ಮದುವೆ ನಿಲ್ತೈತೆ ಅಂತ ಇನ್ನೂ ಅನ್ಕೊಂಡವಳೆ. ಹೆಂಗೋ ನಾನು ಮನೆ ಪತ್ರಕ್ಕೆ ಸಹಿ ಹಾಕ್ಸ್ಕೊಂಡಾಯ್ತು, ಇನ್ನೇನಾದ್ರೆ ನನ್ಗೇನಂತೆ. ಗಂಡಿಗೆ ಛತ್ರಿ ಹಿಡ್ಕೊಂಡು ಮಂಟಪಕ್ಕೆ ಕರ್ಕೊಂಬಂದ್ರಪ್ಪ. ಸಾಕು ಸಾಕು. ಸಾನ ನಾನು ಸಾನ. ಇವನೆಲ್ಲ ಹಿಂಗ್ ರೆಡಿಯಾಗಿ ಬಂದವನೇ? ರಾತ್ರಿ ಎಲ್ಲ ಇಲ್ಲೇ ಇದ್ನಲ್ಲ. ಇಲ್ಲ ಕಲ್ಲನಾಗ, ಎಲ್ಲಿಂದನೋ ಬಂದ. ಬರುವಾಗಲೇ ಫುಲ್ಲು ಜೋಸ್ನಾಗೆ, ಏಯ್ ನಾನೇ ಮದುವೆ ಹಾಕೊಂಡು ನಾನು ಯಾವನು ತಡಿಯೋಕ್ಕಾಗಕ್ಕಿಲ್ಲ ಅಂದ. ಸುಮ್ಕೆ ಯಾಕೆ ರಿಸ್ಕು ಅಂತ ಸೂರ್ಯ ಕುಡಿಸಿದೆ. ಇವನು ಈ ಸ್ಥಿತಿಲಿ ಎದ್ದು ಬರಕಿಲ್ಲ. ಬಾ ನಾವು ಹೋಗೋಣ.
ಮೊದಲನೇಕಿತ ರಾಜವನ ಮನೆ ಒಳಗೆ ಹೋಯ್ತಾ ಇದ್ದೀನಿ. ಬ್ಯಾರೆ ಟೈಮ್ನಾಗೆ ಬಂದರೆ ತಾಯಿ ನಮ್ಮವ್ವ ರಾಜವ್ವ ಬಾಗ್ಲಲ್ಲಿ ನಿಲ್ಸೆ ಮಾತಾಡ್ ಕಳಿಸ್ಬಿಡೋಳು. ಅದಕ್ಕೆ ಹೇಳೋದು ಎಲ್ರಿಗೂ ಒಂದು ಕಾಲ ಬರ್ತದೆ ಅಂತ. ಹಾಂ, ಗೋಪಾಲಣ್ಣ ಬಾ, ನಿನಗೆ ಬಿಡುಗಡೆ ಮಾಡವ್ರೆ. ಎಂಥ ಪರಿಸ್ಥಿತಿ ಬರ್ತಣ್ಣ ನಿನಗೆ. ನಿನ್ನ ಮನೆಯಾಗೆ ನಿನ್ನ ಕೈದಿ ಹೆಂಗೆ ಕೂಡ ಹಾಕ್ಬಿಟ್ಟವ್ರೆ. ಹಾಂ, ಎಲ್ಲಿದ್ಯಣ್ಣ? ಈ ರೂಮೇ ಇರ್ಬೇಕನ್ನಿಸ್ತದೆ. ಬಾಗಿಲು ಓಪನ್ ಆಯ್ತಲ್ಲ. ಗೋಪಾಲಣ್ಣ, 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 ಎಲ್ಲಿದ್ದು ಗೋಪಾಲಣ್ಣ? ಗೋಪಾಲಣ್ಣ, ಎಲ್ಲಾದ್ರೆ ಬಚ್ಚಿಟ್ಕೊಂಡಿದ್ರೆ ಬಂದ್ಬಿಡೋಣ, ನಂಗೆ ದಿಗ್ಲಾಯ್ತದೆ. ಗೋಪಾಲಣ್ಣ, 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 ಎಲ್ಲೋದ್ನಪ್ಪ? ಗೋಪಾಲಣ್ಣ, ಗೋಪಾಲಣ್ಣ, ಅಯ್ಯೋ ರಾಮ, ಗೋಪಾಲಣ್ಣ, ಇಲ್ಲೋದಪ್ಪ ಗೋಪಾಲಣ್ಣ, ಗೋಪಾಲಣ್ಣ, ಅಯ್ಯೋ ಅಯ್ಯೋ ಅಣ್ಣ, ಗೋಪಾಲಣ್ಣ, ಗೋಪಾಲಣ್ಣ ಎಲ್ಲಿ ಹುಡುಕಿದ್ರು ಮನೆ ತುಂಬ ಎಲ್ಲೂ ಸಿಗ್ತಲ್ವಲ್ಲಪ್ಪ. ಎಲ್ಲೋದ ಇವನು? ಅಮ್ಮ ಮದುಮಗಳು ಕರ್ಕೊಂಬನೆ. ಸ್ನೇಹ, ಹೋಗವ ಕರ್ಕಬ. ಹಾಂ. ಏನ್ರಿ ಕೌಸಲ್ಯ ಅವರೇ, ಎಲ್ಲಿ ಹುಡುಗಿ ಅಪ್ಪನೇ ಕಾಣಿಸ್ತಾ ಇಲ್ಲ? ಬರ್ತಾರೆ, ಇನ್ನೇನು ಬರ್ತಾರೆ ಅಲ್ವಾ ಪುಟ್ಟಕ್ಕ ಅವ್ರೆ? ಸುಮ್ಮನೆ ತಲೆ ಆಡ್ಸಿದ್ರೆ ಹೇಗೆ? ಪುರೋಹಿತ್ರೆ, ಒಂದ್ ನಿಮಿಷ ನಿಲ್ಸಿ. ಮೊದಲು ಹುಡುಗಿ ಅಪ್ಪ ಬರ್ಲಿ. ಅವ್ರು ಬರಕ್ಕಿಲ್ಲ ಅನ್ಕೊಂಡು ಹಿಂಗೆಲ್ಲ ಮಾತಾಡ್ತಾವಳೆ. ಮಮ್ಮಿ, ಡ್ಯಾಡಿ ಎಲ್ಲಿಗೋಗೈತೆ? ಮನ್ಯಾಗೇನಾರು ಆಯ್ತಾ? ನಾನು ಕರ್ಕೊಂಬರ್ಲಾ? ಅವಾಗಿಂದ ಫೋನ್ ಮಾಡ್ತಿದ್ದೀನಿ, ಫೋನೇ ಹೋಯ್ತಲ್ಲ. ನೋಡಿ, ಅವರು ಬರ್ತಾವ್ರೆ. ಮನೇಲಿ ಏನೋ ಕೆಲಸ ಅದೇ ಮುಗಿಸ್ಕೊಂಬರ್ತೀನಿ ಅಂತ ಹೇಳವ್ರೆ. ಹ್ಞೂ ಅಲ್ವಾ ರಾಜವ್ವ? ಹೌದೌದು, ಬರ್ತಾರೆ. ಅವ್ರನ್ನ ಕರ್ಕೊಂಬರಕ್ಕೆ ಆಣ ಕಳ್ಸಿದೀವಿ. ಪುಟ್ಟಕ್ಕ, ಪುಟ್ಟಕ್ಕ, ಮುತ್ತು ಅವರೆಲ್ಲೋ? ಪುಟ್ಟಕ್ಕ, ಗೋಪಾಲಣ್ಣ ಮನೇಲಿಲ್ಲ ಪುಟ್ಟಕ್ಕ. ರಾಜೇಶ್ವರಿ ಅವರೇ, ನಿಮ್ ಗಂಡನ್ನ ಕರ್ಕೊಂಡ್ ಬರ್ಬೇಕಾಗಿರೋ ಜವಾಬ್ದಾರಿ ನಿಮ್ದೇ ಅಲ್ವಾ? ಎಲ್ಲೋರು?
ನಿನ್ ಗಂಡ ಇಲ್ಲಿಗೆ ಬರ್ತಾರೆ ಅಂತಾನೆ ಅನ್ಕೊಂಡಿದ್ದೆ ಅಲ್ವಾ? ನೀನು ಕೊನೆ ಕ್ಷಣದಲ್ಲಿ ಹೀಗೇನಾದರೂ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿನ್ನ ತಮ್ಮನ್ನೇ ನಿನ್ನ ವಿರುದ್ಧ ತಿರುಗಿಸ್ದೆ. ಕಾಳಿ ಕಾಳಿಯಲ್ಲಿ ಭಾವ ಬರ್ದೆ ಈ ಮದುವೆ ನಡೆಯೋಗಿಲ್ಲ. ಭಾವ ಎಲ್ಲವ್ರೆ ಅಂತ ನನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಲ್ಲ, ನಿಂಗೆ ಸಹನನ್ ಜೊತೆ ಮದುವೆ ಆಗ್ಬೇಕು ಅಂತಿದ್ರೆ ಹೊರಗಡೆಗೆ ಬಾ. ಶಿವನ್ ಗುಡಿ ಹಿಂದೆ ಅಡಕೆ ತೋಟ ಇದೆಯಲ್ಲ, ಅಲ್ಲಿಗೆ ಬಾ. ಬಂದೆ, ಈಗ ಬರ್ತೀನಿ. ಏಯ್ ತಾನ ನಿಂಗೆ ಸಹನನ ಮದುವೆ ಆಗ್ಬೇಕು ಅಂತ ಆಸೆ ಇದೆ ತಾನೆ? ಹಾಗಾದ್ರೆ ನಾನು ಹೇಳೋ ಕೆಲಸ ಮಾಡು. ನೀವೇನು ತಲೆ ಕೆಡಿಸ್ಕೊಬೇಡಿ. ನನಗೆ ಸಹಾಯ ಮಾಡೋಕೆ ಸಾಯನೇ ಜನ ಅವ್ರೆ. ಅವರೆಲ್ಲ ನಿನಗೆ ಕೈ ಕೊಡ್ತಾರೆ. ಮುಖ್ಯವಾಗಿ ನಿನ್ನ ಅಕ್ಕ. ನಾನು ಹೇಳ್ದಾಗ ಮಾಡಿದ್ರೆ ಈ ಮದುವೆ ನಿಲ್ಲುತ್ತೆ. ಹೆಂಗೆ? ನಿಮ್ಮ ಭಾವನ್ನ ಕಿಡ್ನಾಪ್ ಮಾಡಿ ಎಲ್ಲಾದ್ರೂ ಕೂಡ್ ಹಾಕು. ಯಾವುದೇ ಕಾರಣಕ್ಕೂ ಅವ್ರ ಮದುವೆಗೆ ಬರಬಾರ್ದು. ಆದ್ರೆ ಅಕ್ಕನ ಭಾವನ ಮದುವೆ ಬರಕ್ ಬಿಡಕ್ಕಿಲ್ಲ. ಒಂದು ವೇಳೆ ಹೇಗಾದ್ರೂ ಮಾಡಿ ಬಂದ್ಬಿಟ್ರೆ ಆಗ ನಮ್ಮ ಪ್ಲಾನ್ ಎಲ್ಲ ಕೆಟ್ಟ ಹೋಗತ್ತೆ. ಸುಮ್ಮನೆ ನಾನು ಹೇಳ್ದಾಗ ಮಾಡು, ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ.